ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. SIR ಇವಾಗ ವೋಟರ್ ಐಡಿ ವಿಚಾರವಾಗಿ ಕೆಲವೊಂದಷ್ಟು ಅಧಿಕಾರಿಗಳು ಮನೆಗೆ ಬರ್ತಾ ಇದಾರೆ, ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದಾರೆ ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಆದ್ರೆ ಈ ವಿಡಿಯೋದಲ್ಲಿ ಇನ್ ಪರ್ಟಿಕ್ಯುಲರ್ ಆಗಿ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ಪೆಷಲಿ ಗೃಹ ಜ್ಯೋತಿ ಬಗ್ಗೆ ಇವಾಗ ಬಂದಿರುವಂತ ಒಂದು ಅಪ್ಡೇಟ್ ಏನು ಅಂತ ಅಂದ್ರೆ, ಬರೀ SIR ಅವ್ರು ಮಾತ್ರ ಬರ್ತಾ ಇಲ್ಲ, ಇದು ಬಿಟ್ಟು ಬೇರೆ ಒಂದಷ್ಟು ಆಫೀಸರ್ಸ್ ಗಳು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದಾರೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಸೊ SIR ಒಂದು ತರದ ಆದ್ರೆ ವೋಟರ್ ಐಡಿದು ಅವರು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಈ ಕಡೆ ಗೃಹ ಜ್ಯೋತಿ ಯೋಜನೆಯದು ಕೂಡ ವೆರಿಫಿಕೇಶನ್ ಪ್ರೋಸೆಸ್ ಶುರುವಾಗಿದೆ. ಗೃಹ ಲಕ್ಷ್ಮಿದು ಶುರುವಾಗಿದೆ, ಗೃಹ ಜ್ಯೋತಿ ಶುರುವಾಗಿದೆ, ವೋಟರ್ ಐಡಿ ಶುರುವಾಗಿದೆ. ಕಂಪ್ಲೀಟ್ ಆಗಿ ಈ ಮೂರು ವಿಚಾರಗಳನ್ನ ನೀವು ಇವಾಗ ಗಮನದಲ್ಲಿ ಇಟ್ಕೋಬೇಕು. ಈಗ ನಿಮ್ಗೆ ವೋಟರ್ ಐಡಿ ವೆರಿಫಿಕೇಶನ್ ಬಂದಾಗ ಬೇರೆ ಡಾಕ್ಯುಮೆಂಟ್ಸ್ ಇರುತ್ತೆ, ಗೃಹ ಲಕ್ಷ್ಮಿ ಬಂದಾಗ ಬೇರೆ ಡಾಕ್ಯುಮೆಂಟ್ಸ್ ಇರುತ್ತೆ, ಅಂಡ್ ಇವಾಗ ಗೃಹ ಜ್ಯೋತಿಗೆ ಬಂದಾಗ ಬೇರೆ ಡಾಕ್ಯುಮೆಂಟ್ಸ್ ಇರುತ್ತೆ. ನಾನು ಎಲ್ಲದಕ್ಕೂ ನಿಮ್ಗೆ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್, ಸಿಮಿಲರ್ ಬಟ್ ಕೆಲವೊಂದಷ್ಟು ಚೇಂಜಸ್ ಇದೆ ಅಷ್ಟೇನೆ. ಕೆಲವೊಂದ್ 2-3 ಡಾಕ್ಯುಮೆಂಟ್ ಮಾತ್ರ ಎಕ್ಸ್ಟ್ರಾ ಬೇಕಾಗುತ್ತೆ, ಇಲ್ಲಾಂದ್ರೆ ಕೆಲವೊಂದ್ ಕಡೆ ಬೇಕಾಗೇ ಇರೋದಿಲ್ಲ. ಇವಾಗ ಫಸ್ಟ್ ವೋಟರ್ ಐಡಿ ಕರೆಕ್ಷನ್ SIR ಅವರು ಬರ್ತಾ ಇದ್ದಾರೆ. ಇಲ್ಲಿ ನಿಮಗೆ ಏನೇನ್ ಬೇಕು, ನಿಮಗೆ ಮನೇಲಿರುವಂತವ್ರದ್ದು ಎಲ್ಲರದ್ದು ಆಧಾರ್ ಕಾರ್ಡ್ ಕೊಡ್ಬೇಕು, ಒಂದು ಫೋಟೋ 2 ಫೋಟೋ ಕೊಡ್ಬೇಕಾಗತ್ತೆ, ಒಂದು ಫಾರಂ ಗೆ ಸೈನ್ ಹಾಕ್ಬೇಕಾಗತ್ತೆ. ಈ ಕಡೆ ನಿಮ್ದು ವೋಟರ್ ಐಡಿ ಹಳೇದಿದ್ರೆ ತೋರಿಸ್ಬೇಕು, ಇಲ್ಲ ಅಂತ ಅಂದ್ರೆ ಹೊಸದಾಗಿ ಅಪ್ಲೈ ಮಾಡ್ಬೇಕು, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನ ತೋರಿಸ್ಬೇಕು. ಇದಿಷ್ಟು ಏನು ವೋಟರ್ ಐಡಿಗೆ ಬೇಕಾಗಿರುವಂತದ್ದು. ಎರಡನೇದು ಗೃಹಲಕ್ಷ್ಮಿ ವಿಚಾರದ ಬಗ್ಗೆ. ರೇಷನ್ ಕಾರ್ಡು, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಮನೆಯಲ್ಲಿರೋರು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಇದ್ರ ಜೊತೆಗೆ ನಿಮ್ದು ಹಳೇದು ಅಪ್ಲಿಕೇಶನ್ ನಂಬರ್ ಇದ್ರೆ ಅದನ್ನ ಕೊಡ್ಬೇಕಾಗುತ್ತೆ. ಇದು ಗೃಹ ಜ್ಯೋತಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಗೃಹ ಜ್ಯೋತಿದು ನೀವು ಮನೆ ಬಾಡಿಗೆಗಿರಿದ್ರೆ ಬಾಡಿಗೆ ಇರುವಂತ ಅಗ್ರಿಮೆಂಟ್ ಅಥವಾ ಲೀಸ್ ಇದ್ರೆ ಲೀಸ್ ಅಗ್ರಿಮೆಂಟ್, ಹಾಗೇನೆ ನೀವು ಮನೆದು ಗ್ಯಾಸ್ ಬಿಲ್ ನ ಕೊಡ್ಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ರೇಷನ್ ಕಾರ್ಡು, ವೋಟರ್ ಐಡಿ ಅದು ಕೊಡ್ಬೇಕು, ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲಾನು ಕೊಡ್ಬೇಕು. ಸೊ ಆಲ್ಮೋಸ್ಟ್ ಗೃಹ ಲಕ್ಷ್ಮಿಗೆ ಏನಿತ್ತು ಗೃಹ ಜ್ಯೋತಿಗೂ ಅದೇ ಇರುತ್ತೆ. ಸ್ವಲ್ಪ ಚೇಂಜಸ್ ಏನು ಅಂತಂದ್ರೆ, ಮನೆ ಬಾಡಿಗೆದು ನಾವು ಬಾಡಿಗೆಗಿದೀವ, ಲೀಸ್ ಇವತ್ತು ಅಥವಾ ನಾವು ಓನರ್, ಇದನ್ನ ವೆರಿಫೈ ಮಾಡಬೇಕಾಗುತ್ತೆ. ಇದಿಷ್ಟು ಡಿಫರೆನ್ಸ್ ಇರುವಂತ ಡಾಕ್ಯುಮೆಂಟ್ಸ್ ಲಿಸ್ಟ್. ಬಟ್ ವೋಟರ್ ಐಡಿಗೆ ನೀವು ಫೋಟೋ ಕೂಡ ಕೊಡ್ಬೇಕು, 2 ಫೋಟೋ ಕೊಡ್ಬೇಕು, ಪಾಸ್ಪೋರ್ಟ್ ಸೇರಿತು. ಈಗ ಗೃಹ ಜ್ಯೋತಿ ಪರಿಷ್ಕರಣೆ ಶುರುವಾಗಿದೆ. ಜುಲೈ 1ನೇ ತಾರೀಕಿಂದಾನೆ ಇದನ್ನ ಅನೌನ್ಸ್ಮೆಂಟ್ ಮಾಡಾಗಿದೆ. ನಿಮ್ಮ ಮನೆಗೆ ಬರ್ತಾರೆ, ಮೀಟರ್ ನ ಚೆಕ್ ಮಾಡ್ತಾರೆ, ಬಿಲ್ಡಿಂಗ್ ಓನರ್ ಹತ್ರ ಮಾತಾಡ್ತಾರೆ. ಅವರು ಕೂಡ ನಾನು ಓನರ್ ಅಂತ ಹೇಳಿ, ನಮ್ಮ ಓನರು ನಾವು ಅಂತ ಹೇಳಿ ಅವರು ವೆರಿಫೈ ಮಾಡಿ, ಇಷ್ಟು ಜನ ಟೆನೆಂಟ್ಸ್ ಗಳು ಇದಾರೆ, ಇದರಲ್ಲಿ ಯಾರ್ಯಾರು ಗೃಹ ಜ್ಯೋತಿನ ಬಳಕೆ ಮಾಡ್ತಾ ಇದಾರೆ ಅದನ್ನ ಕೂಡ ವೆರಿಫೈ ಮಾಡಿ ನಿಮ್ಮ ಮನೆಗೆ ಬಂದು ಇದಿಷ್ಟು ವಿಚಾರಗಳನ್ನ ಕೇಳ್ತಾರೆ. ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪ್ರತಿ ಒಂದನ್ನು ನೀವು ಕೂಡ ತೋರಿಸಬೇಕಾಗತ್ತೆ. ಅಂಡ್ ಲೀಸ್ ಅಗ್ರಿಮೆಂಟ್ ಇದೆಯಾ ಅಥವಾ ರೆಂಟಲ್ ಅಗ್ರಿಮೆಂಟ್ ಇದೆಯಾ ಇದನ್ನು ಕೊಡ್ಬೇಕಾಗುತ್ತೆ, ನಾವು ಬಾಡಿಗೆದಾರರು ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ. ಇದನ್ನ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಗೃಹ ಜ್ಯೋತಿನ ಕ್ಯಾನ್ಸಲ್ ಮಾಡ್ತಾರೆ. ಸಿಂಪಲ್ ಇಷ್ಟೇ ಆಗೋದು, ಗೃಹ ಜ್ಯೋತಿನ ಕ್ಯಾನ್ಸಲ್ ಮಾಡ್ತಾರೆ. ಅಂಡ್ ನೀವು ಪ್ರೀವಿಯಸ್ ತಿಂಗಳದು ಬಿಲ್ ಗಳೇನಾದ್ರು ಇದ್ರೆ ಅದನ್ನು ಇಟ್ಕೊಂಡಿರಿ, ಬಿಲ್ ನು ತೋರಿಸಿ, ಜೀರೋ ಬಿಲ್ ಬರ್ತಿದ್ಯಾ ಅಥವಾ ಅದ್ರ ಮೇಲೆ ನಿಮ್ಗೆ ನಾರ್ಮಲ್ ಬಿಲ್ ಬರ್ತಿದ್ಯಾ. ನೀವು ಗೃಹ ಜ್ಯೋತಿ ಫಲಾನುಭವಿಗಳ ಬಿಲ್ ನೋಡಿದ ತಕ್ಷಣ ಗೊತ್ತಾಗಿದ್ರೆ, ಮೀಟರ್ ನಂಬರ್ ಹಾಕಿದ ತಕ್ಷಣ ಅವ್ರಿಗೆ ಗೊತ್ತಾಗಿರುತ್ತೆ. ಬಟ್ ಏನಾದ್ರು ಇಟ್ಕೊಂಡಿರಿ, ಬಿಲ್ ಇದ್ರೆ ಇಟ್ಕೊಂಡಿರಿ. ಸೊ ಇವಾಗ ವೆರಿಫಿಕೇಶನ್ ಪ್ರೊಸೆಸ್ ಈ 3 ವಿಚಾರಕ್ಕೂ ಶುರುವಾಗಿದೆ. ಎಲ್ಲದಕ್ಕೂ ಯಾವ ಟೈಮಲ್ಲಿ ಬೇಕಾದ್ರೂ ಬರಬಹುದು. ಈ ತಿಂಗಳು ಪೂರ್ತಿ ವೆರಿಫಿಕೇಶನ್ ಪ್ರೊಸೆಸ್ ನಡೆಯುತ್ತೆ. ನಿಮ್ಮ ಮನೆಗೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಕೆಲವೊಂದಷ್ಟು ಆಫೀಸರ್ಸ್ಗಳು ಯಾರು ಬೇಕಾದ್ರೂ ಬರಬಹುದು. ಎಲ್ಲಾ ರೀತಿಯ ಕ್ರಾಸ್ ವೆರಿಫೈನ ಇವಾಗ ಮಾಡ್ತಾರೆ. ಅಂಡ್ ಇದು ಬೆಂಗಳೂರು ಮಾತ್ರ ಅಲ್ಲ, ನಂಗೆ ತುಂಬಾ ಜನ ಕಮೆಂಟ್ ಆಗ್ತಿದ್ರು, ಕೊಪ್ಪಳಕ್ಕೆ ಬರ್ತಾರ, ಚಿತ್ರದುರ್ಗಕ್ಕೆ ಬರ್ತಾರ. ಇಡೀ ಕರ್ನಾಟಕದಲ್ಲಿ ಚಾಲ್ತಿಯಾಗಿದೆ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಸಂಧಿ ಪಂದಿ ಎಲ್ಲಿ ಚಿಕ್ಕ ಚಿಕ್ಕ ಊರುಗಳಿದ್ರು ಎಲ್ಲಾ ಕಡೆನೂ ಬರ್ತಾರೆ. ಏನು ತಲೆ ಕೆಡಿಸ್ಕೋಬೇಡಿ, ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ, ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದಾರೆ. ಆಲ್ಮೋಸ್ಟ್ 4,000 ಎಂಪ್ಲಾಯೀಸ್ ಗಳನ್ನ ಈ ಒಂದು ಪ್ರೋಸೆಸ್ಗೆ ಅಂತಾನೆ ಅಲಾಟ್ ಮಾಡಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಭಾಗಗಳಿಗೂ ಬರ್ತಾರೆ, ಕ್ರಾಸ್ ವೆರಿಫೈ ಮಾಡ್ತಾರೆ. ಸೊ ಇದಿಷ್ಟು ಅಪ್ಡೇಟ್ ಇದೆ. ಸೊ ಮನೇಲಿ ಇದ್ದಷ್ಟು ನಿಮಗೆ ಅಡ್ವಾಂಟೇಜ್. ಯಾವ ಟೈಮಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ, ಮನೇಲಿದ್ರೆ ವೆರಿಫಿಕೇಶನ್ ಪ್ರೊಸೆಸ್ ನಡಿಬೇಕಾದ್ರೆ ಟಕ್ಕನಾಗಿ ಮುಗಿಸ್ಕೋಬಹುದು. ಇಲ್ಲ ಅಂದ್ರೆ ಅವ್ರ ಹಿಂದೆ ಅವ್ರು ಯಾರು ಎಲ್ಲಿಂದ ಬಂದಿದ್ದಾರೆ ಅದನ್ನ ಹುಡ್ಕೊಂಡು ನಾವು ಹೋಗಿ ವೆರಿಫೈ ಮಾಡಿಸೋದು ಆಗಲ್ಲ. ಮನೇಲಿದ್ರೆ ಅನುಕೂಲ, ವೆರಿಫಿಕೇಶನ್ ಪ್ರೊಸೆಸ್ ನ ಮಾಡ್ಬಿಟ್ಟು ಹೋಗ್ತಾರೆ. ಸೊ 3 ವಿಚಾರ ನೆನ್ಪಿಟ್ಕೊಳ್ಳಿ, ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಹಾಗೇನೆ ಈ ಒಂದು ವೋಟರ್ ಐಡಿ ವಿಚಾರವಾಗಿ ಇವಾಗ ಕ್ರಾಸ್ ವೆರಿಫಿಕೇಶನ್ ಪ್ಲಸ್ ಸೆನ್ಸಸ್ ಕೂಡ ನಡೀತಾ ಇದೆ. ಅಂಡ್ ಪ್ರತಿ ಸತಿನೂ ನಾನು ಲಾಸ್ಟ್ ಟೈಮ್ ಹೇಳಿದೀನಿ, ನಿಮಗೆ ಅವ್ರ ಮೇಲೆ ಡೌಟ್ ಬಂತು ಅಂದ್ರೆ ಐಡಿ ಕಾರ್ಡ್ ತೋರಿಸಿ ಅಂತ ಹೇಳಿ. ಅವ್ರ ಐಡಿ ಕಾರ್ಡ್ ಇಲ್ದರೆ ಬರೋ ಹಾಗೆ ಇಲ್ಲ. ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಅವ್ರ ಎಂಪ್ಲಾಯ್ ಅಂತ ಅವ್ರ ಐಡಿ ಕಾರ್ಡ್ ಹಾಕೊಂಡ್ ಬರ್ಲೇಬೇಕು. ನೀವು ಡಾಕ್ಯುಮೆಂಟ್ಸ್ ನ ಕೊಡಕ್ಕಿಂತ ಮುಂಚೆ, ಕ್ರಾಸ್ ವೆರಿಫೈ ಮಾಡಕ್ಕಿಂತ ಮುಂಚೆ ಅವ್ರ ಆಧಾರ್ ಕಾರ್ಡ್ ನ ಅಥವಾ ಐಡಿ ಕಾರ್ಡ್ ನ ಕೇಳಿ. ಅವ್ರ ಐಡಿ ಕಾರ್ಡ್ ತೋರಿಸಿದ್ರೆ, ಗೌರ್ಮೆಂಟ್ ಎಂಪ್ಲಾಯ್ ಐಡಿ ಕಾರ್ಡ್ ನ ತೋರಿಸಿದ್ರೆ, ಅಥವಾ ಇದಕ್ಕೆ ಅಂತಾನೆ ಸಪರೇಟ್ ಆಗಿ 4,000 ಜನನೋ ಎಂಪ್ಲಾಯಿ ಇರಲ್ಲ, ಬೇರೆ ಬೇರೆ ಸೋರ್ಸ್ ಇಂದ ಔಟ್ಸೋರ್ಸ್ ಮಾಡಿರ್ತಾರೆ. ಅಂತವ್ರು ಐಡಿ ಕಾರ್ಡ್ ಕೊಟ್ಟಿರ್ತಾರೆ. ಯಾಕಂದ್ರೆ ವೆರಿಫಿಕೇಶನ್ ಒಬ್ರು ಮನೆ ಬಾಗ್ಲಿಗೆ ಹೋಗಿ ಡಾಕ್ಯುಮೆಂಟ್ಸ್ ಇಸ್ಕೊಳ್ಳೋದು ಈಸಿ ಟಾಸ್ಕ್ ಅಲ್ಲ. ಸೊ ಯಾರು ಏನು ಅಂತ ಕ್ರಾಸ್ ಚೆಕ್ ಮಾಡಿ ಐಡಿ ಕಾರ್ಡ್ ನ ತೋರಿಸಿ, ನಿಮಗೆ ಓಕೆ ಅಂತ ಅನ್ಸಿದ್ರೆ ಡಾಕ್ಯುಮೆಂಟ್ ನ ಕೊಡಿ. ಡಾಕ್ಯುಮೆಂಟ್ ಕೊಡಲ್ಲ ನಾನು ಅಂತಂದ್ರೆ ವೆರಿಫಿಕೇಶನ್ ಆಗಲ್ಲ. ಸೊ ನಿಮ್ಗೆ ಏನೇನು ಲಾಭಗಳು ಬರ್ತದೆ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಇಷ್ಟೇ ಆಗೋದು. ಸೊ ಇದನ್ನ ವೆರಿಫೈ ಮಾಡೋದಕ್ಕೆ ಬರ್ತಾ ಇದಾರೆ. ಸೊ ಆಲ್ರೆಡಿ ಶುರುವಾಗಿದೆ, ಬರ್ತಾರೆ ನಿಮ್ಮ ಮನೆ ಬಾಗ್ಲಿಗೂ. ಸೊ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಳ್ಳಿ. ಎನಿ ಟೈಮ್
ಟೈಮ್ ಬರ್ಬೋದು, ಗೊತ್ತಿಲ್ಲ ನಮಗೆ. ಈ ಬೀದಿ ಇವತ್ತಾಗ್ಬೋದು, ನಾಳೆ ಪಕ್ಕದ ರೋಡ್ ಆಗ್ಬೋದು, ಗೊತ್ತಿಲ್ಲ. ಸೊ ರೆಡಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ಸ್, ಬಂದಾಗ ನಿಮ್ಗೆ ಫಾಸ್ಟ್ ಆಗಿ ಕೆಲಸ ಆಗುತ್ತೆ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್. ಏನೇ ಡೌಟ್ ಇದು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.